ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸೋಮವಾರ ಸಂಜೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ವಂಶಿಕಾ ಅವ್ರ ದೊಡ್ಡಮ್ಮ ದೊಡ್ಡಪ್ಪಂದು ಆ್ಯನಿವರ್ಸರಿ ಇದೆ. ಹಾಗಾಗಿ ಕೇಕ್ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ವಂಶು ಪಾಪ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ, ಹೇಗಿದ್ದಾಳೆ ಅಂತ ಹೇಳಿ. ಇನ್ನು ನಮ್ಮ ವಂಶುಗೆ ಆ್ಯನಿವರ್ಸರಿ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು ಎರಡೂ ಒಂದೇ. ಯಾಕೆಂದರೆ ಕೇಕ್ ಕಟ್ ಮಾಡಿಸ್ತೀವಲ್ಲ, ಅದು ಹ್ಯಾಪಿ ಬರ್ಡೇ ಮಾಡೋಕೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಕೇಕ್ ತಗೊಬರೋಣ ಅಂತ ಹೊರಟ್ವಿ, ಬಟ್ ಮಳೆ ತುಂಬ ಜಾಸ್ತಿ ಇತ್ತು. ನಾನೇ ಹೋಗಿ ತೊಗೊಂಬರ್ತೀನಿ, ನೀವು ಬೇಡ ಅಂತ ಅಂದ್ಬಿಟ್ಟಂದ್ರು. ನನ್ನ ಮಗಳಿಗೂ ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ, ಚಳಿನಲ್ಲಿ ಬೇಡ ಅಂತ ನಾವು ಮನೇಲಿದ್ವಿ. ಇನ್ನು ನನ್ನ ಮಗಳು ಅವಳ ಪಾಡಿಗೆ ಅವಳು ಬುಕ್ನ ಜೋಡಿಸ್ಕೊಂಡು ಕೇಕ್ ಕಟ್ ಮಾಡ್ತೀನಿ ಅಂತ ಅದು ಆಟ ಆಡ್ತಾ ಇತ್ತು. ಕೇಕ್ ತಗೊಬರ್ತೀನಿ ಅಂತ ಹೋದವರು 1 ಅವರ್ ಆದರೂ ಬರಲಿಲ್ಲ, ಯಾಕೆಂದರೆ ಮಳೆ ತುಂಬ ಜಾಸ್ತಿ ಇತ್ತು. ಇನ್ನು ಕೇಕ್ ಎಲ್ಲ ತೊಗೊಬಂದರು. ಅಯ್ಯೋ ಕೇಕೆಲ್ಲ ಏನಕ್ಕೆ ಬೇಡ ಅಂತಿದ್ರು. ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ಎಂಜಾಯ್ ಮಾಡ್ತೀವಲ್ವ, ಅದರಲ್ಲಿರೋ ಮಜಾನೇ ಬೇರೆ. ಇನ್ನು ಫ್ಯಾಮಿಲಿ ಎಲ್ಲರೂ ಜೊತೆಗೆ ಸೇರ್ತೀವಿ. ಯಾವುದಾದ್ರು ಫಂಕ್ಷನ್ಗಳು ಅಥವಾ ಬರ್ತ್ಡೇಗಳು ಯಾವುದಾದ್ರೂ ಆಗಿರಲಿ, ಈ ಥರ ಜೊತೆಗೆಲ್ಲ ಸೇರಿ ಎಂಜಾಯ್ ಮಾಡ್ತೀವಲ್ವ, ಅದರಲ್ಲಿರೋ ಖುಷಿನೇ ಬೇರೆ. ಇನ್ನು ಎಲ್ಲ ಕೇಕೆಲ್ಲ ತಿಂತಿದ್ದಾಯಿತು. ಇನ್ನು ಎಲ್ಲರೂ ಮಾತಾಡಿಕೊಂಡು ಹಂಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು, ಇನ್ನು ನನ್ನ ಮಗಳಿಗೆ ಅವ್ರ ದೊಡ್ಡಮ್ಮ ಕೇಕ್ ತಿನ್ಸೋದು, ಮುದ್ದು ಮಾಡೋದು, ಇದೆಲ್ಲ ಅವ್ರ ದೊಡ್ಡಮ್ಮಗೆ ತುಂಬ ಇಷ್ಟ. ನಮ್ಮ ಮನುಷ್ಯ ಎಲ್ಲರ ಜೊತೆ ಆಟ ಆಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು.